ನಮಸ್ಕಾರ ಸ್ನೇಹಿತರೆ, ನಾನು ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ತುಂಬ ಜನ ನನ್ನ ಸಬ್ಸ್ಕ್ರೈಬರ್ಸು ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದ್ರು. ಸೊ ಅವ್ರು ಕೇಳಿದ ಹಾಗೆ ಸಿಂಪಲ್ಲಾಗೆ ದಿಢೀರಂತ ಈಸಿಯಾಗಿ ಈ ಒಂದು ಚಿಕನ್ ಮಸಾಲ, ಚಿಕನ್ ಗ್ರೇವಿ ಅಂತ ಹೇಳಿ ಏನಾದರೂ ಹೇಳಿ ಹೊಸದಾಗಿ ಯಾರು ಅಡುಗೆ ಕಲಿತಿರ್ತೀರಾ, ಇಲ್ಲಾಂದರೆ ಯಾರು ಬ್ಯಾಚುಲರ್ಸ್ ಇದ್ದೀರಾ, ಹಾಸ್ಟೆಲ್ಸಲ್ಲಿ ಯಾರು ಇರ್ತೀರಾ, ಹುಡುಗರಾಗಿರ್ಬೋದು ಹುಡುಗಿರಾಗಿರ್ಬೋದು, ಸಿಂಪಲ್ಲಾಗಿ ಯಾವ ರೀತಿ ಈ ಒಂದು ಚಿಕನನ್ನು ನಾವು ಮಾಡ್ಕೋಬೇಕು ಗ್ರೇವಿನ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಈ ಒಂದು ರೆಸಿಪಿಯಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ. ನೋಡಿ, ಈ ಚಿಕನ್ ಗ್ರೇವಿನ ಯಾವ ರೀತಿ ಮಾಡಬೇಕು ಅನ್ನೋದು ನೋಡೋಣ. ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೋಬೋದು. ಮೊದಲನೇದಾಗಿ ನೋಡಿ, ಯಾವುದೋ ಒಂದು ಪಾತ್ರೆಗಳು ತೊಗೋಬೇಕಂತ ಹೇಳಿದ್ರೆ ಸ್ವಲ್ಪ ದಪ್ಪ ಇರೋ ತೊಗೊಳ್ಳಿ. ಕುಕ್ಕರ್ ಇದ್ದರೆ ಬೆಸ್ಟ್. ಇದನ್ನು ಕುಕ್ಕರಲ್ಲೇ ಮಾಡಿ ತೋರಿಸಿ, ನಿಮಗೂ ಸುಲಭ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇದರಲ್ಲಿ ಮೊದಲನೇದಾಗಿ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳಿ. ಎಣ್ಣೆ ಚೆಂದ ಬಿಸಿ ಆಗಬೇಕು. ಬಿಸಿ ಆದ ನಂತರ ಒಂದು 100 ಗ್ರಾಮ್ ಅಷ್ಟು ಹೆಂಗೆ ಬೇಕಾದ್ರೂ ನೀವು ಕಟ್ ಮಾಡಿರ್ತಕ್ಕಂಥ ಒಂದು ಈರುಳ್ಳಿ ಒಂದು 100 ಗ್ರಾಮ್ ಅಷ್ಟು ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಇದ್ದರೆ ಬೆಟರ್. ಸೊ ಈಗ ಈ ಈರುಳ್ಳಿ ಅಂತಕ್ಕಂಥದ್ದು ಏನು ಮಾಡಬೇಕಾಗುತ್ತೆ, ಒಂದು 5ರಿಂದ 6 ನಿಮಿಷಗಳ ಕಾಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಟರ್ನ್ ಆಗುತ್ತೆ. ಅಲ್ಲಿವರೆಗೂ ಮೀಡಿಯಮ್ ಟು ಹೈ ಫ್ಲೇಮಲ್ಲ ಇದನ್ನು ಕುಕ್ ಮಾಡಿ. ನೋಡ್ತಿದ್ರಲ್ಲ, ಈರುಳ್ಳಿ ಅಂತಕ್ಕಂಥದ್ದು ಈ ಬಣ್ಣ ಬರಬೇಕು. ಈ ಬಣ್ಣ ಬಂದ್ರೇ ಫ್ಲೇವರ್ ಅಂತಕ್ಕಂಥದ್ದು. ನೆನಪಿದೆಯಲ್ಲ ನೋಡಿ, ನಾವು ಮಿಕ್ಸಿ ಯೂಸ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಶುಂಠಿಯನ್ನು ಜಜ್ಜಿರ್ತಕ್ಕಂಥದ್ದು ಹಾಕ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಸಮ ಪ್ರಮಾಣ, ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದ್ದರೆ ಬೆಟರು. ಎಲ್ಲ ಒಂದು ಲೋಟದಲ್ಲೋ ಏದ್ರಲ್ಲೋ ಜಜ್ಜಿಬಿಟ್ಟು ಇದನ್ನು ಹಾಕಿ. ಇದ್ದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕ್ಬೋದು. ಈಗ ಟೊಮೆಟೊ ಮತ್ತು ಈರುಳ್ಳಿ, ಟೊಮೆಟೊ ಮತ್ತು ಮೆಣಸಿನಕಾಯಿ ಅಂತಕ್ಕಂಥದ್ದು ಏನಿದೆ, ಒಂದು 2 ಟೊಮೆಟೊ ಹಚ್ಚಿರ್ತಕ್ಕಂಥದ್ದು, 2ರಿಂದ 3 ಮೆಣಸಿನಕಾಯಿ, ಮತ್ತು ಇದು ಬಂದುಬಿಟ್ಟು ಅರಿಶಿನ, ಇವನ್ನೆಲ್ಲನೂ ಹಾಕ್ಬಿಟ್ಟು ಟೊಮೆಟೊ ಅಂತಕ್ಕಂಥದ್ದು ಮೆತ್ತಗಾಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ನೋಡಿ, ಟೊಮೆಟೊ ಎಲ್ಲ ಸಾಫ್ಟಾಗಿ ಕಾಣಿಸ್ತದೆ ಅಲ್ವಾ ನಿಮಗೆ. ಈ ಸಂದರ್ಭದಲ್ಲಿ ತೊಳೆದಿರ್ತಕ್ಕಂಥ ಚಿಕನ್ನು ಒಂದು ಅರ್ಧ kg ಹಾಕ್ತಿದ್ದೀನಪ್ಪ. ಕ್ಲೀನಾಗಿ ತೊಳೆದಿರಬೇಕು, ತುಂಬ ಇಂಪಾರ್ಟೆಂಟು. ಈಗ ಈ ಚಿಕನ್ ಎಲ್ಲ ಇದು ಒಂದಕ್ಕೊಂದು ಹೊಂದ್ಕೋಬೇಕು. ಆ ರೀತಿ ಹಾಕ್ಬಿಟ್ಟು ಸುಮಾರು ಒಂದು 3 ನಿಮಿಷಗಳ ಕಾಲ ಇದನ್ನ ಸಾಟೆ ಮಾಡಬೇಕು. ನೋಡಿ, ಚಿಕನ್ ಎಲ್ಲ ಕ್ಲೀನಾಗಿ ಆಗಿದೆ, ಸ್ವಲ್ಪ ಕಲರ್ ಟರ್ನ್ ಆಗಿದೆ. ಅದು 3 ನಿಮಿಷ ಆದಮೇಲೆ ಈಗ ಇದರಲ್ಲಿ ಅಲ್ಲಿದ್ದರೆ ಸ್ವಲ್ಪ ಹಚ್ಚ ಖಾರದ ಪುಡಿಯನ್ನು ಹಾಕೋಬಹುದು. ಹಾಗೆ ಗರಂ ಮಸಾಲ ಪೌಡರ್, ಇಲ್ಲಾಂದರೆ ಚಿಕನ್ ಮಸಾಲ ಪೌಡರ್ ಪ್ಯಾಕೆಟ್ ಬರ್ತಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಧನಿಯಾ ಪುಡಿ ಒಂದೇ 1 ಟೀ ಸ್ಪೂನು. ರುಚಿಗೆ ತಕ್ಕಷ್ಟು ಉಪ್ಪು, ಯಾವುದು ಕಲ್ಲುಪ್ಪು ಆದರೂ ಆಗಲಿ, ಪುಡಿ ಉಪ್ಪು ಆದರೂ ಪರವಾಗಿಲ್ಲ, ಯಾವುದನ್ನು ಹಾಕೊಂಡ್ಬಿಟ್ಟು ಇದನ್ನು ಕ್ಲೀನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಫ್ಲೇಮ್ ಜಾಸ್ತಿ ಇರುತ್ತೆ. ಪುಡಿ ಹಾಕಿದಾಗ ನೀರಿನ ಅಂಶ ಎಲ್ಲ ಹೀರ್ಕೊಂಡ್ಬಿಡುತ್ತೆ. ಸೊ ಈಗ ನೋಡಿ, ಡ್ರೈ ಆಗೋ ಚಾನ್ಸಸ್ ಇರುತ್ತಲ್ಲ. ಸೊ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ತಳ ಹಿಡಿಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ. ಸೊ ಈಗ ಮತ್ತೆ ಇದನ್ನೆಲ್ಲ ಕ್ಲೀನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಕ್ಲೀನಾಗಿ ಮಿಕ್ಸ್ ಆಗಿದೆ. ಇವಾಗ ಇದು ಕುಕ್ ಆಗಬೇಕು. ಚಿಕನ್ ಕುಕ್ ಆಗೋದಕ್ಕೆ ಒಂದು 200 ml ಅಷ್ಟು, ಹೆಚ್ಚು ಕಮ್ಮಿ 1 ಕಪ್ನಷ್ಟು ನೀರನ್ನು ಹಾಕ್ಕೊಂಡು, ಮತ್ತು ಇಲ್ಲೇನಿದೆ ಕೊತ್ತಂಬರಿ ಸೊಪ್ಪು ಕೈಯಲ್ಲೇ ನೋಡಿ, ಚಾಕು ಗೀಕು ಏನು ಯೂಸ್ ಮಾಡ್ತಾ ಇಲ್ಲ, ನಾರ್ಮಲ್ ಆಗಿ ಹೆಂಗೆ ಬೇಕಾದ್ರೂ ನೀವು ಮಾಡ್ಕೋಬೋದು. ಇದನ್ನೆಲ್ಲ ತುಂಬ ರಸ್ಟಿಕ್ ಆಗಿರುತ್ತೆ. ಸೊ ಸಿಂಪಲ್ ಆಗಿ ಕೂಡ ಇರುತ್ತೆ. ಇಷ್ಟೇ ಮ್ಯಾಕ್ಸಿಮಮ್ ಇಂಗ್ರೀಡಿಯೆಂಟ್ಸ್ ಬಿಡೋದು. ಮಸಾಲೆ ಗಿಸಾಲೆ ಏನು ಬೇಕಾಗಿಲ್ಲ. ಸೊ ಈಗೇನು ಮಾಡ್ತೀರಾ, ಇದನ್ನೆಲ್ಲ ಕುಕ್ ಆಗಬೇಕು. ಸೊ ಆ ಒಂದು ಕಾರಣಕ್ಕಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಇದೆಲ್ಲ ಎಣ್ಣೆ ಸ್ವಲ್ಪ ಮೇಲೆ ಬರ್ತಾ ಇದೆ, ಬಾಯ್ಲ್ ಆಗ್ತದೆ. ಈ ಟೈಮಲ್ಲಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಷಲ್, ಇಲ್ಲ ಬರೀ ತಪ್ಪಲೆಯಲ್ಲಿ ಮಾಡ್ತೀನಿ ಅಂತ ಹೇಳಿದ್ರೆ ಒಂದು 20ರಿಂದ 25 ನಿಮಿಷ ಕುಕ್ ಮಾಡಬೇಕು. ಸೊ ಇದನ್ನು 3 ವಿಷಲ್ ಆಗೋವರೆಗೂ ಬಿಡುವ. ನೋಡಿ, 3 ನಿಮಿಷಗಳ ಕಾಲ ಆಗಿದೆ. ಈಗ ಕುಕ್ಕರ್ನ ಓಪನ್ ಮಾಡುವ. ಪ್ರೆಷರ್ ಕ್ಲೀನಾಗಿ ಹೋಗಿರಬೇಕು, ಆನಂತರ ಮಾತ್ರ ಓಪನ್ ಮಾಡಬೇಕು. ನೋಡಿ, ಇಷ್ಟು ಗ್ರೇವಿ ಇದ್ದರೆ ಸಾಕಾಗಿದೆ. ಯಾಕಂದರೆ ಇದನ್ನು ನಾವು ರೈಸ್ ಜೊತೆ ಮಾತ್ರ ಮಾಡ್ಕೊಳ್ತಾ ಇದ್ದೀನಿ, ಆ ಒಂದು ಕಾರಣಕ್ಕಾಗಿ. ಯಾಕಂದರೆ ಮ್ಯಾಕ್ಸಿಮಮ್ ಹಾಸ್ಟೆಲ್ಸಲ್ಲಿ ಆಗಿರ್ಬೋದು, ಹೊರಗಡೆ ಎಲ್ಲನೂ ಹೋಗ್ಬೇಕಂತ ಹೇಳಿದ್ರೆ ರೈಸ್ ಇರುತ್ತೆ ಅಥವಾ ಚಪಾತಿ ಇರುತ್ತೆ. ಸೊ ಅದಕ್ಕಾಗಿ ಈ ರೀತಿ ಗ್ರೇವಿ ಮಾಡಿದ್ದೀನಿ. ಇದಕ್ಕೆ ಯಾವುದೇ ರೀತಿಯಾದ ಹೋಲ್ ಗರಂ ಮಸಾಲೆಗಳು ಏನೂ ಬೇಕಾಗಿಲ್ಲ. ಇಷ್ಟು ಸಿಂಪಲ್ ಆಗಿ ಇದನ್ನು ಮಾಡಿ ಮುಗಿಸ್ಬಿಡ್ಬೋದು. ನೋಡ್ತೀರಲ್ಲ ಎಷ್ಟು ಕಷ್ಟ ಇದೆ. ಸುಮಾರು ಕುಕ್ಕರಲ್ಲಿ ಆಗಿಬಿಟ್ರೆ 15 ನಿಮಿಷ ರೆಡಿ. ಇದು ನೀವು ಅನ್ನ, ಮುದ್ದೆ, ಚಪಾತಿ ಏನ್ರ ಜೊತೆ ಆದರೂ ಮಾಡಿ ಸೂಪರ್ ಆಗಿರುತ್ತೆ. ಇಷ್ಟ ಆಯಿತು ಅನಿಸುತ್ತೆ. ಸೊ ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಆಗ್ತೀನಿ.